ನೋಡಿ, ಕಾಂಗ್ರೆಸ್ ಸರ್ಕಾರನೇ ಹಿಂದೆ ಸುಮಾರು 30-40 ವರ್ಷದ ಹಿಂದೆ ಯೂನಿಫಾರ್ಮ್ ಸಮವಸ್ತ್ರ ಅನ್ನುವಂಥದ್ದು ಇಡೀ ದೇಶದಲ್ಲಿ ಶಾಲಾ ಕಾಲೇಜು ಮಕ್ಕಳಲ್ಲಿ ಭೇದ ಭಾವ ಇರಬಾರ್ದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ರೈತ ಕಾರ್ಮಿಕ ಶ್ರೀಮಂತ ಬಡವ ಅನ್ನುವಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಭಾರತೀಯರು, ಎಲ್ಲರೂ ಸಮಾನರು, ಮಕ್ಕಳಲ್ಲಿ ಆ ವಿಷಬೀಜ ಮಕ್ಕಳಲ್ಲಿ ಭೇದ ಭಾವನೆ ಬರಬಾರ್ದು ಅಂತ ಅನ್ನೋ ದೃಷ್ಟಿಯಿಂದನೇ ಯೂನಿಫಾರ್ಮ್ ಸಮವಸ್ತ್ರ. ನಾನು ರಾಜ್ಯದ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವ್ರು ಕೇಳ್ತೀನಿ, ಯೂನಿಫಾರ್ಮ್ ಅಂದ್ರೆ ಏನು, ಸಮವಸ್ತ್ರ ಅಂದ್ರೆ ಏನು, ಅದ್ರ ಅರ್ಥ ಗೊತ್ತಿಲ್ಲ ನಿಮಗೆ? ಸಮಾನತೆ, ಏಕತೆ, ಭೇದ ಇಲ್ಲ, ಇಲ್ಲಿ ಒಡಕಿಲ್ಲ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ. ನೋಡಿ, ಈಗ ಹಿಜಾಬ್ ಹಾಕೊಳ್ಳಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಹಿಜಾಬ್ ಹಾಕೊಂಡ ತಕ್ಷಣನೇ ಗೊತ್ತಾಗತ್ತೆ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ. ಇನ್ನು ಬಹಳ ದೊಡ್ಡ ಉಪಕಾರ ಮಾಡಿದೀವಿ ಅಂತ ಹೇಳಿ ಜನವಾರ ಶಿವದಾರ ರುದ್ರಾಕ್ಷಿಯನ್ನ ನಾವು ಅಲೌ ಮಾಡಿದೀವಿ. ಏನ್ ನಿಮ್ಮ ಅಪ್ಪಂದ ಅಲೌ ಮಾಡಕ್ಕೆ? ಅದು ಶಾಸ್ತ್ರೋಕ್ತವನ್ನವಾಗಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತಹದ್ದು, ಅದು ಹೊರಗಡೆ ಕಾಣುವಂತದ್ದಲ್ಲ. ಅದು ಶಾಸ್ತ್ರಬದ್ಧವಾಗಿ ನಾವು ಧಾರಣೆ ಮಾಡಿದಂತಹದ್ದು ಶಿವದಾರ ಇರುತ್ತೆ, ರುದ್ರಾಕ್ಷಿ ಇರುತ್ತೆ ಮತ್ತು ಜನಿವಾರ ಇರುತ್ತೆ. ನೀವೇನು ಅನುಮತಿ ಕೊಡೋದು? ಸೊ ಇದು ನಾಟಕ ಬಿಟ್ಬಿಡಿ, ಹಿಜಾಬ್ ಬಗ್ಗೆ ಮಾತನಾಡುವಂತ ಪ್ರಕ್ರಿಯೆ ಆಗಬೇಕು. ಹಿಜಾಬ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದೆ, ಇನ್ನೂ ಜಜ್ಮೆಂಟ್ ಆಗಿಲ್ಲ, ಕಂಟೆಂಪ್ಟ್ ಆಗತ್ತೆ, ಕಾನೂನು ಉಲ್ಲಂಘನೆ ಆಗತ್ತೆ, ಸರ್ಕಾರ ಎಷ್ಟು ಬೇಜವಾಬ್ದಾರಿ ಇದೆ ಅಂತನ್ನುವಂಥದ್ದು ಇದ್ರ ಮೇಲೆ ಗೊತ್ತಾಗತ್ತೆ. ಸೊ ಮುಸ್ಲಿಂ ಓಟ್ಗೋಸ್ಕರ, ಮುಸ್ಲಿಂ ಓಲೈಕೆಗೋಸ್ಕರ, ನಿಮ್ಮ ಮುಸ್ಲಿಂ ಪ್ಲೀಸ್ ಮಾಡೋಗೋಸ್ಕರ ಈ ರೀತಿಯ ಇವತ್ತು ಮುಸ್ಲಿಮರಿಗೆ ಹಿಜಾಬ್, ನಾಳೆ ಬುರ್ಕಾ, ನಾಳೆ ಶಾಲಾ ಕಾಲೇಜ್ ಆವರಣದಲ್ಲಿ ಒಂದು ಸಣ್ಣ ಮಸೀದಿ, ನಮಾಜು, ಇದೆಲ್ಲವೂ ಬೇಡಿಕೆ ಇಡ್ತಾರೋ. ಸೊ ಇದಕ್ಕೆಲ್ಲದಕ್ಕೂ ಕೊಡ್ತಾ ಹೋಗೋರ? ನಿಮಗೆ ನಾಚಿಕೆ, ಮಾನ, ಮರ್ಯಾದೆ, ದೇಶ, ಧರ್ಮ ಅನ್ನುವಂಥದ್ದು, ಸಮಾನತೆ ಅನ್ನುವಂಥದ್ದು ಇಲ್ವಾ? ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದಾರೆ ಧರ್ಮದ ಆಧಾರದ ಮೇಲೆ ಏನೂ ಆಗಬಾರದು ಅಂತನ್ನುವಂಥದ್ದು. ಆದರೂ ನೀವೆಲ್ಲ ಈ ರೀತಿ ಮಾಡ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ, ಖಂಡನೀಯ, ವಿರೋಧ ಮಾಡ್ತಾ ಇದ್ದೀವಿ. ಸೊ ಇದನ್ನ ನಾವು ಆಲ್ರೆಡಿ ಇಡೀ ರಾಜ್ಯಾದ್ಯಂತ ನಿನ್ನೆನೇ ಹೋರಾಟ ಮಾಡಿದ್ದೀವಿ. ಇನ್ನೊಮ್ಮೆ ನಾವು ಇದರ ವಿರುದ್ಧ ಹೈಕೋರ್ಟ್ಗೆ ಹಾಕ್ತಾ ಇದ್ದೀವಿ. ಹೈಕೋರ್ಟ್ನಲ್ಲಿ ಅದೇ ಮುಸ್ಲಿಂ ವಿದ್ಯಾರ್ಥಿನಿಯರು ಹೋದಂತಹ ಸಮಯದಲ್ಲಿ ಹೈಕೋರ್ಟ್ ಹೇಳಿದೆ, ಕುರಾನ್ ಓದಿದ್ದಾರೆ, ಶರಿಯಾ ಓದಿದ್ದಾರೆ, ಎಲ್ಲ ದಾಖಲೆಗಳನ್ನು ಓದಿದ ನಂತರ ಗೊತ್ತಾಗಿದೆ, ಬಹಳ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟು, ಹಿಜಾಬ್ ನಿಮ್ಮ ಧಾರ್ಮಿಕ ಹಕ್ಕಿನಲ್ಲಿ ಬರುವುದಿಲ್ಲ, ಧಾರ್ಮಿಕತೆ ಅಲ್ಲ. ಸೊ ನೀವು ಹಿಜಾಬ್ ಹಾಕಬಾರ್ದು ಅಂತನ್ನುವಂಥದ್ದಿಲ್ಲ, ಹಾಕೊಳ್ಳಿ. ಆದರೆ ಶಾಲಾ ಕಾಲೇಜಿನ ಆವರಣದ ಒಳಗಡೆ ಬಂದ ಮೇಲೆ ಯೂನಿಫಾರ್ಮ್, ಅಲ್ಲಿ ಸಮಾನತೆ ಏಕತೆಯ ದೃಷ್ಟಿಯಿಂದ ಹಿಜಾಬ್ ಇಲ್ಲ ಅಂತನ್ನುವಂಥದ್ದು ಹೈಕೋರ್ಟ್ ಹೇಳಿದೆ. ಇಷ್ಟು ಹೇಳಿದಾಗಲೂ ಕೂಡ ಸೊಕ್ಕಿನಿಂದ ಕಾಂಗ್ರೆಸ್ ಸರ್ಕಾರ, ಸೊಕ್ಕಿನಿಂದ ಮುಸ್ಲಿಂ ಮುಖಂಡರು ಇವತ್ತು ಮಾಡ್ತಾ ಇರುವಂತಹದ್ದು ಇದು ಬೆಳವಣಿಗೆ ಸರಿ ಅಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ಇದರ ವಿರುದ್ಧ ನಾವು ಹೈಕೋರ್ಟ್ನಲ್ಲಿ PIL ಹಾಕೋದನ್ನು ನಿಶ್ಚಯ ಮಾಡಿದ್ದೇವೆ.